ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ RV ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಯಾಕಪ್ಪ ವೀಡಿಯೋದಲ್ಲಿ ಮಾತಾಡ್ತಿದ್ದೀನಿ ಅಂತ ಅಂದರೆ, ಇವತ್ತು ರವಿ ಅವ್ರಿಗೆ ಒಂದು ಚಾಲೆಂಜ್ ಕೊಡೋಣ ಅಂತ. ಏನಪ್ಪ ಆ ಚಾಲೆಂಜ್ ಅಂತ ಅಂದರೆ, ಲೈಕ್ ಸೇಯಿಂಗ್ ಎಷ್ಟು ಯಶು ಅಂತ ಅಂದ್ಬಿಟ್ಟು ನಾನು ಏನು ಹೇಳಿದ್ರು ಅದಕ್ಕೆಲ್ಲದಕ್ಕೂ ಎಸ್ ಅಂತ ಅಂದ್ಕೊಂಡು ಮಾಡಬೇಕು. ನೋ ಅಂದರೆ ಲೈಕ್ ರಿಜೆಕ್ಷನ್ ಥರ ಅವರು ಔಟ್ ಆಗೋದ್ರು ಅಂತ ಅಂದ್ಬಿಟ್ಟು, ಅವ್ರು ಇನ್ ಕೇಸ್ ಅದರಲ್ಲಿ ಔಟ್ ಆದರು ಅಂದರೆ ನನಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು. ಅವ್ರು ಇನ್ ಕೇಸ್ ಏನಾದರೂ ಎಲ್ಲ ನಾನು ಹೇಳ್ದಂಗೆ ಮಾಡಿದ್ರು ಅಂದರೆ ನಾನು ಅವ್ರಿಗೊಂದು ಗಿಫ್ಟ್ ಕೊಡ್ಸೋಣ ಅಂತ ಅಂದ್ಬಿಟ್ಟು. ಬನ್ನಿ ರವಿ, ಇವತ್ತು ನಿಂಗೊಂದು ಚಾಲೆಂಜ್. ಇವತ್ತೆಲ್ಲ ನಾನು ಏನು ಹೇಳ್ತೀನೋ ಅದನ್ನೆಲ್ಲ ಕೇಳಬೇಕು. ಕೇಳಿದ್ರೆ ನಿಂಗೊಂದು ಗಿಫ್ಟ್ ಕೊಡಿಸ್ತೀನಿ. ಇನ್ ಕೇಸ್ ಒಂದು ನೋ ಅಂತ ಅಂದೆ ಅಂದರೆ ನೀನು ನನಗೊಂದು ಗಿಫ್ಟ್ ಕೊಡಿಸ್ಬೇಕು, ಓಕೆನಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಕೊಡ್ತೀನಿ, ನೀನು ಮಾಡಬೇಕಷ್ಟೆ, ಓಕೆನಾ? ಇಲ್ವಾ? ಓಕೆ ಫ್ರೆಂಡ್ಸ್, ನೋಡೋಣ ಸರಿ ಅಂತ ಅಂದಿದ್ದಾರೆ. ಒಂದು ನೋ ಅಂದರು ಅವರು ಚಾಲೆಂಜ್ನ ಲೂಸ್ ಮಾಡ್ಕೊಂಡ್ರು ಅಂತ ಅರ್ಥ ಅಷ್ಟೆ. A few moments later. ಎಸ್ ಆರ್ ನೋ? ಎಸ್. ನನಗೆ ಆಮ್ಲೆಟ್ ಬೇಕು. ಬೇರೇನು ಬೇಡ? ಸದ್ಯಕ್ಕೆ ಸಾಕು, ಆಮೇಲೆ ಹೇಳ್ತೀನಿ. ಸಾಲ್ಟ ಖಾರ ಎರಡೂ. ಸ್ವಲ್ಪ ಪೆಪ್ಪರ್ ಕೂಡ ಪೆಪ್ಪರ್ ಸ್ವಲ್ಪ ಹಾಕಂಗಂತ ಜಾಸ್ತಿ ಹಾಕ್ಬೇಡ ಎಲ್ಲ, ಆಯಿತಾ? ಸರಿ. ಮೊಟ್ಟೆ ಅಲ್ಲಿಲ್ಲ, ಫ್ರಿಜ್ಜಲ್ಲಿ ಐತೆ. ಎರಡೇ ಇರೋದು ಮೊಟ್ಟೆ. ನಂಗೊಬ್ಳಿಗೆ ಸಾಕು, ನಿಂಗೂ ಬೇಕು ಅಂತ ನಾನು ಬಂದು ಹೇಳಿದ್ನ. ನನಗೆ ಆಮ್ಲೆಟ್ ಬೇಕಷ್ಟೇ. ಒಂದೆಗ್ ನನಗೆ, ಒಂದೆಗ್ ನಿಂಗೆ. ಗ್ಯಾಸ್ ಮೇಲೆ ಐತೆ. ಅದಲ್ಲ, ಇದು ಇವಾಗ ಇಲ್ಲಿಟ್ಟಿದೆಯಲ್ಲ ಅದು. ಹಳೇದ್ರಲ್ಲಪ್ಪ ಚೆನ್ನಾಗಿ ಬರೋದು, ಇವಾಗ ಹೊಸದ್ರಲ್ಲಿ ಯಾವುದು ಚೆನ್ನಾಗಿ ಬರಲ್ಲ. ಅಲ್ಲಿ ಮೇಲೆ ಬಾಕ್ಸ್ಗಳ ಹತ್ರ, ಈ ಕಡೆ ಸೈಡು, ರೈಟ್ ಸೈಡ್. ಕಣ್ಣು ಕಾಣಲ್ಲಪ್ಪ. ಫಸ್ಟು ಎಗ್ನ ಮಿಕ್ಸ್ ಮಾಡ್ಕೋ ಗ್ಲಾಸಲ್ಲಿ. ಎಗ್ಗು, ಸಾಲ್ಟು, ಖಾರ, ಪೆಪ್ಪರು. ಕಣ್ಬಿಟ್ಟು ನೋಡಿದ್ರೆ ಕಾಣುತ್ತೆ. ಮಾತಾಡ್ತಾರೆ. ಇದನ್ನೇನು ಕ್ರಾಪ್ ಮಾಡ್ತೀಯಾ? ಸ್ವಲ್ಪ ಹಾಕು. ಏಯ್, ನೋಡೋಣ ಫ್ರೆಂಡ್ಸ್ ಹೆಂಗೆ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಏನಾದರೂ ಚೆನ್ನಾಗಿ ಮಾಡಿಲ್ಲ ಅಂದರೆ 0 ಮಾರ್ಕ್ಸ್ ಕೊಡೋಣ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ನಿನ್ನ ಖಾರದ ಪುಡಿ ಯಾರು ಹಾಕ್ತಾರೆ? ಪೆಪ್ಪರ್ ಯಾರು ಹಾಕ್ತಾರೆ? ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ಹಿಂಗೈತೆ ಚೆನ್ನಾಗಿಲ್ಲ ಅಂದರೆ. One eternity later. ಈರುಳ್ಳಿ ಹಾಕ್ಲಾ? ಬೇಡ, ಹಾಕಿರೋ ಒಂದೆಗ್ಗೆ ಬಿಲ್ಡಪ್ಗಳು ಕೊಡ್ತೀಯ. ಪೆಪ್ಪರ್ ಫ್ರಿಜ್ಜಲ್ಲಿ ಐತೆ. ಅದೆಲ್ಲ ಆಯಿಲು ಅಲ್ಲಿ ಇದ್ರಲ್ಲಿ ಐತೆ ನೋಡಿ, ಬಟ್ಲಲ್ಲಿ ಹಾಕ್ಬಿಡ್ತೀನಿ ಒಂದೇ ಸಲ.
ಚಟಾಪಟ ಚಟಾಪಟ. ತವ ಕರೆಕ್ಟಾಗಿ ಇಕ್ಕು ಬೀಳುತ್ತೆ. ನಿಮ್ಮ ಮನೇಲೆ ಅದು ಏನಾದ್ರು ಎಲ್ಲೆಲ್ಲ ಇತ್ತು. ದಿನ ಬಂದ್ತೀಯ ಗೊತ್ತಾಗಲ್ಲ ಅಷ್ಟು. ಅದೇ ಕಣ್ಕಾಣಲ್ವಾ, ಇಂಗ್ಲೀಷ್ ಓದಕ್ ಬರಲ್ವಾ? ಯು ಸ್ಟುಪಿಡ್ ಫೆಲೋ. ಖಾರದ ಪುಡಿನೇ ಹಾಕಿಲ್ಲ. ಹಿಂಗೆ ಆಮ್ಲೆಟ್ ಹಾಕೋಕೆ ಬರಲ್ಲ ಅಂತ ಇವಾಗ ಗೊತ್ತಾಯ್ತು ನನಗೆ. ಬಡವ್ರ ಮಕ್ಳು ಚೆನ್ನಾಗಿ ಮಾಡೋದಪ್ಪ. ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಡೈರೆಕ್ಟಾಗಿ ಹೇಳ್ಬೇಕು ಬರಲ್ಲ ಅಂತ, ಡೌಗಳು ಮಾಡೋದಲ್ಲ. ಗೊತ್ತಿದ್ರೆ ಏನು ಕೇಳ್ತೆ. ಸೈಡಲ್ಲಿ ಆಯಿಲ್ ಹಾಕಿ ಫಸ್ಟು, ಸೀದಾಗುತ್ತೆ. ಸಿಮ್ಮಲ್ಲಿಕ್ಕು. ಲೋ ಎಣ್ಣೆ ಕೊಡೋ ನೀರಲ್ಲ ಇರೋದಪ್ಪ ಸಾಲದು. ಸಾಕು. ಖಾರ ಬೇಕು ಅಂದ್ರಲ್ಲ, ನಾನು ಖಾರ ಕಮ್ಮಿ ಇರಲಿ ಅಂತಲೇ ಹೇಳಿದ್ ನಿಂಗೆ. ಶಪ್ಪ, ನಾನು ತಿನ್ನಂಗೆ ಇವತ್ತು ಫ್ರೆಂಡ್ಸ್. ನಾಳೆ ಹಾಸ್ಪಿಟ್ಲಲ್ಲಿ ಮೀಟ್ ಆಗೋಣ ಎಲ್ಲರೂ. The next day. ಸ್ವಲ್ಪ ರವಿ ಮಾಡಿರುವಂತ ಆಮ್ಲೆಟ್ ಯಾರಿಗಾದ್ರೂ ಬೇಕಾ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಸೀದ್ಸ್ಬಿಟ್ಟಿದ್ದಾನೆ ಅಷ್ಟು ಬೇಗ. ಆಮ್ಲೆಟ್ ರೆಡಿ. ಥ್ಯಾಂಕ್ಸ್. ತಗೋ, ಇದೆ ಸ್ಪೂನು, ತಿನ್ನು. ಆಮ್ಲೆಟ್ನ ಯಾರಾದ್ರೂ ಸ್ಪೂನಲ್ಲಿ ತಿಂತಾರ? ನಾನು ಮಾಡಿಕೊಡ್ತೀನಿ. ಬುದ್ಧಿವಂತ. ನೋಡಿ ಫ್ರೆಂಡ್ಸ್, ನಂಗೆ ಆಮ್ಲೆಟ್ ಅಂದ್ರೆ ಅವನು ಆಫ್ ಬಾಯ್ಲ್ ಕೂಡ ಮಾಡ್ಕೊತವನೆ. ರವಿ, ಎಸ್ ಆರ್ ನೋ? ಆಫ್ ಬಾಯ್ಲ್ಗೆ ಇವಾಗ ಉಪ್ಪು ಖಾರ ಏನೂ ಹಾಕೊಳಂಗಿಲ್ಲ ನೀನು. ಆಯ್ತು, ಸರಿ. ನೋಡಿ ಫ್ರೆಂಡ್ಸ್, ಆಯಿಲ್ ಹಾಕ್ದಂಗೆ ತೆಗಿಯಕ್ಕೆ ಬರ್ತವನೆ. ಇಂಥವ್ರಿದ್ರೆ ಉದ್ದಾರ ಫ್ರೆಂಡ್ಸ್. ಯಾವ ಹೋಟ್ಲಲ್ಲ ಮಾಡಲ್ಲ, ಮಾಡ್ಕೊಡ್ತೀನಿ ಬಾ. ಬೇಡಪ್ಪ, ನೀನೇ ತಿನ್ಕೊ. ನೀನು ಆಫ್ ಬಾಯ್ಲ್. ನನಗೂ ಆಫ್ ಬಾಯ್ಲ್ಗೂ ದೂರ ದೂರ, ಎಷ್ಟು ದೂರ? ತುಂಬ ದೂರ. ನೋಡಿ ಫ್ರೆಂಡ್ಸ್, ಎಷ್ಟು ಕಷ್ಟಪಡ್ತಾನೆ ಒಂದು ಆಫ್ ಬಾಯ್ಲ್ ಹಾಕಕ್ಕೆ. ಸೀದ್ಸ್ಬಿಡ ಫ್ರೆಂಡ್ಸ್. ಛೇ, ಸ್ಟವ್ ಆಫ್ ಮಾಡಿ ಸೀದ್ಸಿದ್ಮೇಲೆ ಇನ್ನೇನು. ಛೇ, ಇನ್ನೊಂದು ಮೊಟ್ಟೆ ಇರಬೇಕಿತ್ತು. ನಾನು ಹೆಸರನ್ನು ರಾಂಗಾಗಿ ಕೊಟ್ಬಿಟ್ಟಿದ್ದೀನಿ. ಲೈಕ್ ಚೈನೀಸ್ ಅವರೆಲ್ಲ ಮೊಟ್ಟೆಯಲ್ಲಿ ಹಾರ್ಟ್ ಬಿಡಿಸ್ತಾರೆ ಗೊತ್ತಾ, ಆ ಥರ ಬಿಡಿಸೋಣ ಅಂದ್ಕೊಂಡೆ ನಿನ್ನ ಕೈಯಲ್ಲಿ. ನೀನು ಪ್ರೋ ಲೆಜೆಂಡ್ ಅಲ್ವಾ ಕುಕ್ಕಿಂಗಲ್ಲಿ. ಸಾಕಾ? ನೋಡಿ ಫ್ರೆಂಡ್ಸ್, ನೋಡಿಲಿ ಫ್ರೆಂಡ್ಸ್, ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ತಿನ್ನಕ್ಕೆ ಆಗ್ತಿಲ್ಲ. ಆದ್ರೂ ಒಂದು ಫೇವ್ರೇಟ್ ಆಮ್ಲೆಟ್ ಬಿಟ್ಕೊಡಕ್ಕಾಗಲ್ಲ, ಅದಕ್ಕೆ ತಿಂತಾ ಇದ್ದೀನಿ. ಅಯ್ಯೋ, ಖಾಲಿ ಆಫ್ ಬಾಯ್ಲು.
A few moments later. ರವಿ ಎಸ್ ಆರ್ ನೋ ಎಸ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಆಫ್ ಬಾಯ್ಲ್ ಖಾಲಿ ಚೆನ್ನಾಗಿತ್ತಾ? ಸರಿ ಆಯಿತು. ಇವಾಗ ಏನಪ್ಪ ಅಂದರೆ ಮಾಡಿ ಮೇಲೆ ಇಷ್ಟು ಬಿಸಿಲಲ್ಲಿ 5 ನಿಮಿಷ ಚಪ್ಪಲಿ ಆಗದೆ ನಿಂತ್ಕೋಬೇಕು. ಏನು ಆಟ ಆಡ್ತಾ ಇದೆಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನು ಎಸ್ ಅಂತ ಆಲ್ರೆಡಿ ಹೇಳಿದ್ಯಾ, ಮಾಡಬೇಕಷ್ಟೆ. ಡ್ರಾಪ್ ಔಟ್ ಕೊಡ್ತೀಯಾ? ಟ್ರೈ ಮಾಡ್ತೀನಿ. ಓಕೆ, ಗಿಫ್ಟ್ ಕೊಡ್ಸೋ ಅಷ್ಟು ಬಜೆಟ್ ಇಲ್ಲ ನನ್ನ ಹತ್ರ ಇವಾಗ ಸದ್ಯಕ್ಕೆ. ನೋಡೋಣ. ಹೋಗ್ಬೇಕಾಗಿ. ಹ್ಞೂ, ಮತ್ತೆ ಈ ಬಿಸಿಲಲ್ಲೇ ಹೋಗ್ಬೇಕು. ಇನ್ನೇ ಒಂದು ನೈಟ್ ಹೋಗ್ತೀಯಾ? ಸರಿ ಬರ ನಡಿ. ನೀನು ಚಪ್ಪಲಿ ಹಾಕೊಂಡ್ಯಾ? ಹ್ಞೂ, ಮತ್ತೆ ನಿನಗೆ ಚಾಲೆಂಜ್, ನನಗಲ್ವಲ್ಲ. ನನಗಲ್ಲ ಚಾಲೆಂಜ್, ನಿನಗೆ. ಸರಿ ರವಿ, ನಿನಗೋಸ್ಕರ ಕಣ್ಣೆ ತೋರಿಸಿ 5 ಮಿನಿಟ್ಸ್ ಬೇಡ 2 ಮಿನಿಟ್ಸ್ ಮಾಡೋಣ, ಓಕೆನಾ? ನೋಡಿ ಫ್ರೆಂಡ್ಸ್ ಹೆಂಗೆ ಡ್ಯಾನ್ಸ್ ಆಡ್ತಾನೆ. ಸ್ಟಡಿಯಾಗಿ ನಿಂತ್ಕೊಬೇಕಾ ಓಡಾಡ್ಬೋದಾ? ಸ್ಟಡಿಯಾಗಿ ನಿಂತ್ಕೋಬೇಕು. ಬೇಡಪ್ಪ, ಡ್ಯಾನ್ಸ್ ಮಾಡು ಈ ಬಿಸಿಲಲ್ಲಿ ಸಾಕು. 2 ನಿಮಿಷ ಡ್ಯಾನ್ಸ್. ತಾಂಗ ತಾಂಗ ಅಂತ ಹಾಡು. ಇನ್ನು 30 ಸೆಕೆಂಡ್ಸು ಆಗಿಲ್ಲ. 30 ಸೆಕೆಂಡ್ಸು ಆಗಿಲ್ಲ. ಪರವಾಗಿಲ್ಲ, ಓಡಾಡು, ಹೋಗ್ಲಿ ಪಾಪ ಅಂತ ಬಿಡ್ತಾ ಇದ್ದೀನಿ. ಏನು ರಾಸಕ ಸ್ಟೈಲ್ ಮಾಡ್ತಿದ್ದೀಯಾ? ಬಾಯ್ಲಿ ಬರಲ್ಲ. 1 ನಿಮಿಷ ಬಾಯ್ತೀವಿ. ಹೇಳು. ಹಾಯ್ ಗಾಯ್ಸ್, ನೋಡಿ ಇಷ್ಟೊಂದು ಕಾಣಿಸ್ತಾ ಇತ್ತು. ಕಾಣಿಸ್ತಿಲ್ವಲ್ಲ? ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ನಿಮಗೂ ಇಸ್ಕಾನ್? ಕಮೆಂಟ್ ಮಾಡಿ ಕಾಣಿಸ್ತಾ ಇಲ್ವಾ ಅಂತ. ಇನ್ನೊಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ಲಾ? ಕಾಣಿಸಿರುತ್ತೆ. ಅದು ಇಸ್ಕಾನ ಅಥವಾ ಬೇರೆ ಟೆಂಪಲ್ ಅಂತ ಕಮೆಂಟ್ ಮಾಡಿ. 1.5 ನಿಮಿಷ ಆಯಿತು, ಇನ್ನು ಅರ್ಧ ನಿಮಿಷ ಸರ್. ಯಾವುದೋ ಒಂದು ಸಿಗ್ನೇಚರ್ ಸ್ಟೆಪ್ ಹಾಕಿ ರವಿ. ನನಗೆ ಯಾವ ಸಿಗ್ನೇಚರ್? ಯಾವುದಾದ್ರೂ ಸಿಗ್ನೇಚರ್. ಎಂಥ ಡೌಗಳು. ಯಾವುದೋ ಹುಡುಗಿ ಚೆನ್ನಾಗಿ ನೋಡೋದು. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು. ನಾನು ಯಾಕೆ ನೋಡ್ಲಪ್ಪ, ನೀನೇ ನೋಡ್ಕೊ. ಇನ್ನೊಂದು 5 ನಿಮಿಷ ನಿಂತ್ಕೊಂತೀಯ ಹುಡುಗಿನ ನೋಡಿಕೊಂಡು? ಸರಿ ಆಯಿತು, ಟೈಮ್ ಅಪ್. ಯು ವಾನ್ ದಿ ಚಾಲೆಂಜ್. ಇನ್ನು ಬೇಕಾದಷ್ಟು ಇದಾವೆ, ಇದು ಬರೀ ಟ್ರಯಲ್ ಅಷ್ಟೇ. ಸುಡ್ತಾ ಕಾಲು. ಅದು ಎಷ್ಟು ಬಿಸಿಲೈತೆ ಬೆಂಗಳೂರಲ್ಲಿ, ಮಳೆ ಬರಲ್ಲ ಅಂತ. 39 ಡಿಗ್ರೀಸ್, ಜಾಸ್ತಿ ಇಲ್ಲ. ಬರುತ್ತೆ. ಕಾಲೆಲ್ಲ ರೆಡ್ಗಾಗೋಯ್ತು. ಸರಿ ತಗೋ ನನ್ನ ಚಪ್ಪಲಿ. ಪರವಾಗಿಲ್ಲ, ಬಾ ತಗೋ. ನೀನು ಚಪ್ಪಲಿ ಹಾಕೊಂಡು ನಾನೇನು ಮಾಡಿ? ಕಾಲು ಸುಡ್ಸೈತ? ನೋಡಿ ಫ್ರೆಂಡ್ಸ್ ಹೆಂಗೆ ಡ್ಯಾನ್ಸ್ ಆಡ್ತಾನೆ. ನೋಡಿ ಫ್ರೆಂಡ್ಸ್, ಕಾಲು ಸುಡ್ತಿದ್ದಕ್ಕೆ ಹೋಗಿ ಕಾಲಿಗೆ ನೀರು ಹಾಕೊಂತಿದ್ದಾನೆ. ರವಿ, ಎಸ್ ಆರ್ ನೋ? ಎಸ್. ಇವಾಗ ಪಾರ್ಕಲ್ಲಿ ಹೋಗ್ಬಿಟ್ಟು ಯಾರಾದರೂ ಒಬ್ರ ಹತ್ರ ಹೋಗ್ಬಿಟ್ಟು ಅವ್ರದ್ದು ಫೋಟೋ ಇಸ್ಕೋಬೇಕು. ಫೋಟೋ ಯಾರು ಕೊಡ್ತಾರೆ? ಲೈಕ್ ಅವ್ರ ಜೊತೆ ಫೋಟೋ ಹಿಡ್ಕೋಬೇಕು, ಸರಿನಾ? ಫೋಟೋ ಹಿಡ್ಕೊಂಡಾದ್ಮೇಲೆ ಅವ್ರ ಕೈ ಮೇಲೆ ನೀನು ಸೈನ್ ಹಾಕ್ಬಿಟ್ಟು ಬರಬೇಕು, ಓಕೆನಾ? ಫ್ರೆಂಡ್ಸ್, ಇದೇ ಪಾರ್ಕು. ಈ ಪಾರ್ಕಲ್ಲೇ ಇವನು ಇವಾಗ ಮಾಡ್ತಿರುವಂಥ ಚಾಲೆಂಜ್. ಹುಡುಕ್ತಾ ಇದ್ದಾನೆ ಯಾರ ಕೈ ಮೇಲೆ ಬರೆಯೋದು ಅಂತ, ಯಾರ ಹತ್ರ ಫೋಟೋ ಹಿಡಿಸ್ಕೊಳ್ಳೋದು ಅಂತ. ನೋಡೋಣ ಯಾರ ಹತ್ರ ಹೋಗ್ತಾನೆ, ಏನು ಮಾಡ್ತಾನೆ ಅಂತ. ಅವ್ರ ರಿಯಾಕ್ಷನ್ನು ಕ್ಯಾಪ್ಚರ್ ಮಾಡೋಣ. ಹೋಗ್ತಾ ಇದ್ದಾನೆ, ನೋಡೋಣ ಏನು ಮಾಡ್ತಾನೆ ಅಂತ. ಆ ತಾತ ಹತ್ರ ಹೋಗ್ತಿದ್ದಾನೆ, ನೋಡೋಣ.
ಕನ್ವಿನ್ಸ್ ಮಾಡ್ತಾ ಇದ್ದಾನೆ ಅವ್ರನ್ನ. ಫೋಟೋ ಹಿಡಿಸ್ಕೊತಾ ಇದ್ದಾರೆ, ನೋಡ್ತಿದ್ದೀರಾ? ಎಸ್ ಆರ್ ನೋ? ಅಲ್ಲಿ ಸೆಂಟ್ರ್ ರೋಡಲ್ಲಿ ನಿಂತ್ಕೊಂಡು 5 ಬಸ್ಗೆ ಹೊಡಿಬೇಕು, 10 ಬಸ್ಗೆ ಹೊಡಿಬೇಕು. ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್. ಓಕೆ ಫ್ರೆಂಡ್ಸ್, ಹೋಗ್ತಾ ಇದ್ದೇನೆ ಬಸ್ಗೆ ಹೊಡಿಯೋಕ್ಕೆ. ನೋಡೋಣ. ಅಲ್ಲೇ ಅಲ್ಲೇ ಸ್ಟಾಪ್. ಒಂಚೂರು ಮುಂದೆ. ಆ ಕಾರ್ನರ್ಗೆ ಹೋಗೋದಲ್ಲ, ಇಲ್ಲಿ ಅಲ್ಲೇ ಅಲ್ಲಿ. ನಿಧಾನಕ್ಕೆ. 2 3 4 A few moments later. ರವಿ, ಎಸ್ ಆರ್ ನೋ? ಎಸ್. ನನಗೆ ಹೊಟ್ಟೆ ಹಸಿತೈತೆ, ಅಡುಗೆ ಮಾಡ್ಕೊಡು. ಏನು ಬೇಕು? ಏನಾದರೂ ಮಾಡ್ಕೊಡು, ಹೊಟ್ಟೆ ಹಸಿತೈತೆ ನನಗೆ. ತಿಂದರೆ ಇರ್ತೀಯ, ನಾಳೆ ಹಾಕ್ತೀನಿ. ನೋಡೋಣ. ಅದು ನಿಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ನನ್ನನ್ನು ಕೇಳಿದ್ರೆ ಗೊತ್ತಿಲ್ಲ ಆಮೇಲೆ. ಅದು ನನಗೂ ಗೊತ್ತಿಲ್ಲ. ಏನು ಬೇಕಾಯ್ತು? ಏನು ಮಾಡ್ಕೊಡ್ತೀಯ? ನಿಂಗೇನು ಬೇಕು ಹೇಳು? ನನಗೆ ಬಿರಿಯಾನಿ ಬೇಕು, ಮಾಡ್ಕೊಡ್ತೀಯ? ಚಿಕನ್ ತಂದು. ನಾನು ಹೋಗೋದು, ನೀನು ಹೋಗು. ಇವತ್ತು ಯಾವ ವಾರ ಇವತ್ತು? ಗುರುವಾರ ಅಲ್ಲ, ಬುಧವಾರ. ಬುಧವಾರ. ನಿಮ್ಮ ಮನೇಲಿ ತಿನ್ನಲ್ಲ ನಾನೇ. ಹ್ಞೂ ನಿಮ್ಮ ಮನೇಲಿ ತಿನ್ನಲ್ಲ. ಸರಿ ಆಯ್ತು, ನಿಂಗೆ ಮಾಡೋಕ್ಕೆ ಬರಲ್ಲ ಅಂತ ಗೊತ್ತಾಯ್ತು. ಡವ್ಗಳು ಮಾಡ್ಬೇಡ ಜಾಸ್ತಿ. ಒಂದು ಟೊಮೊಟೊ ಬಾತ್ ಮಾಡ್ಕೊಂಬ. ಟೊಮೆಟೊ ಬಾತು ಆಯ್ತು. ಟ್ವಿಸ್ಟ್ ಏನಂದರೆ, ಏನು? ನಾನೇನು ಕಟ್ ಮಾಡ್ಕೊಳ್ಳಲ್ಲ, ಎಲ್ಲ ನೀನೇ ಕಟ್ ಮಾಡ್ಕೋಬೇಕು. ಸರಿ ಆಯಿತು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಕಟ್ ಮಾಡ್ತಿದ್ದಾನೆ. ಕಣ್ಣಲ್ಲಿ ನೀರು ಬರ್ದಿಲ್ಲದೆ ಇದ್ದರೆ ಸಾಕು. ರವಿ, ಹೆಂಗನಿಸ್ತಿದೆ ಫೀಲಿಂಗ್? ಬೆವ್ರ ನೀರು ಹಾಕಿಲ್ಲ ಅಂದರೆ ಸಾಕು, ಆಮೇಲೆ ಉಪ್ಪು ಜಾಸ್ತಿ ಆಗೋಗುತ್ತೆ. ನಾನು ಹಿಂಗೆ ಈರುಳ್ಳಿ ಉದ್ದುದು ಕಟ್ ಮಾಡೋ ಅಂದೆ, ಯಾಕೆ ಹಂಗೆ ಕಟ್ ಮಾಡ್ತಿದ್ಯಾ? ನೋಡಿ ಫ್ರೆಂಡ್ಸ್, ಅವನಿಗೆ ಕಷ್ಟ ಆಗ್ಬಿಡೋದು ಟೊಮೆಟೊ ಕಟ್ ಮಾಡೋಕ್ಕೆ. ಕಟ್ಟರ್ ತಂದು ಕೊಟ್ಟಿದ್ದೀನಿ, ನೋಡೋಣ ಹೆಂಗೆ ಕಟ್ ಮಾಡ್ತಾನೆ ಅಂತ. ಈರುಳ್ಳಿ ಕಟ್ ಮಾಡ್ದ, ಇವಾಗ ಟೊಮೆಟೊ ಕಟ್ ಮಾಡ್ತಿದ್ದಾನೆ. ನಿಧಾನಕ್ಕೆ ಮಾಡಿದ್ರೆ ಸರಿ. ನಿಧಾನಕ್ಕೆ ಮಾಡಿ ಹೊಡೆದ್ಗಿಡ್ದು ಹಾಕ್ಯಾ. ಫ್ರೆಂಡ್ಸ್, ರವಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಮಾಡೋಕ್ಕೆ. ನೋಡೋಣ ಹೆಂಗೆ ಮಾಡ್ತಾನೆ ಅಂತ.
ರೆಡಿ ಆಯ್ತಾ ರವಿ? ತಗೊಂಡ್ ಬಾ, ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಹೆಂಗೈತೆ? ಖಾರ ಅಂದ್ರೆ ಜಾಸ್ತಿ ಆಗ್ಬಿಟ್ಟಿದ್ಯಾ. ನಾನು ಹೇಳಿದೆ ಆಗಲೇ ಏನಂತ? ಖಾರ ಜಾಸ್ತಿ ಆಗುತ್ತೆ ಅಂತ. ಒಂಚೂರು ಜಾಸ್ತಿ ಆಯಿತು. ಖಾರದ ಪುಡಿ ಒಂಚೂರು ಫ್ರೈ ಆಗಬೇಕಿತ್ತು. ಖಾರದ ಪುಡಿ ಫ್ರೈ ಆಗುತ್ತಾ? ಟೊಮೆಟೊ ಜೊತೆ ಖಾರದ ಪುಡಿ ಹಾಕಿದ್ದಲ್ಲ, ಅದ್ರಲ್ಲಿ ಹಸಿ ವಾಸನೆ ಹೋಗ್ಬೇಕಿತ್ತು. ಹಸಿ ವಾಸನೆ ಹೋಗಿಲ್ಲ. ಅಷ್ಟು ಬೇಗ ರೈಸ್ ಹಾಕ್ಬಿಟ್ಟಿದ್ಯಾ. ಸರಿ ತಿನ್ನಿ ಇವಾಗ. The winner is Cindy, Australia.